ಸಿದ್ದಣ್ಣ ಅವ್ರದ್ದು ಹುಟ್ಟುಹಬ್ಬ ಇದೆ. ಒಬಿಸಿ ಅಧ್ಯಕ್ಷರಾದಂಥ ಸಿದ್ದಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಉನ್ನತ ಸ್ಥಾನಕ್ಕೆ ಹೋಗುವಂಥ ಅವಕಾಶವನ್ನು ಭಗವಂತ ಕಲ್ಪಿಸಲಿ ಅಂತ ಪ್ರಾರ್ಥನೆ. ಎಲ್ಲ ಪ್ರತಿಯೊಬ್ಬರು ಕೂಡ ನನಗೆ ಶ್ರೇಯಸ್ ಬಯಸಿದ್ದಾರೆ. ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಇಲ್ಲಿಂದನೇ. ಅವ್ರಿಗೆ ಅಧಿಕಾರ ಸಿಕ್ಕಿದ್ರೆ ನಾವು ಕೂಡ ಅದರಲ್ಲೊಬ್ಬರು ಅನ್ನೋ ಭಾವನೆ ನಮ್ಮದು. ಆತ್ಮೀಯ ಸ್ನೇಹಿತರಾದಂಥ ಸಿದ್ದಣ್ಣ ಅವ್ರದ್ದು ಹುಟ್ಟುಹಬ್ಬ ಇದೆ. ಭಗವಂತ ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಅಧಿಕಾರ ಎಲ್ಲ ಕೊಡಲಿ ಅಂತ ನಾವು ಈ ಸಂದರ್ಭದಲ್ಲಿ ಶುಭ ಕೊಡ್ತಾ ಇದ್ದೀವಿ. ಅಧಿಕಾರ ಅಂತ ಹೇಳಿದೆ, ಎಲ್ಲ ಕೊಡಲಿ. ಇವತ್ತು ನಮ್ಮೆಲ್ಲರ ಆತ್ಮೀಯರು, ನಮ್ಮ ಪಕ್ಷದ OBC ಮೋರ್ಚಾ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದಣ್ಣವರ ಹುಟ್ಟುಹಬ್ಬ ನಾವೆಲ್ಲ ಸೇರಿ ಸಂಭ್ರಮದಿಂದ ಸಡಗರದಿಂದ ಅವರ ಹುಟ್ಟುಹಬ್ಬವನ್ನು ವಿಶಿಷ್ಟವಾದಂಥ ರೀತಿಯಲ್ಲಿ ಆಚರಿಸ್ತಾ ಇದ್ದೀವಿ. ಅವರ ಅನೇಕ ಅಭಿಮಾನಿಗಳು, ಹಿತೈಷಿಗಳು, ಅವರ ಕುಟುಂಬದವರು ಎಲ್ಲ ಸೇರಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದಾರೆ. ಭಗವಂತ ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗುವಂಥ ಅವಕಾಶವನ್ನು ಭಗವಂತ ಕಲ್ಪಿಸಲಿ ಅಂತ ಪ್ರಾರ್ಥನೆ. ಕ್ಯಾಟಗರಿ ಅನೌನ್ಸ್ ಮಾಡಿದ್ದಾರೆ. ಸಿದ್ದರಾಜ್ ಅವರಿಗೆ ಯಾರು ಒಂದು ಸ್ಥಾನಮಾನ ಸಿಗುತ್ತಾ ಸರ್? ಪಕ್ಷ ನಿರ್ಧಾರ ಮಾಡ್ತದೆ. ಎಲ್ಲ ಕಡೆ ಅಭಿಮಾನಿಗಳು ಬಂದು ತಮಗೆ ಶುಭ ಕೊಡ್ತಿದ್ದಾರೆ. ಈ ಶುಭ ಸಂದರ್ಭ ಏನು ಹೇಳ್ತೀರಾ ಸರ್, ನಾವು ಬಡತನ ಕುಟುಂಬದಲ್ಲಿ ಬಂದು ನಮಗೆ ಬಡವರ ಬಗ್ಗೆ ಕಾಳಜಿ ಇದೆ. ಅದೇ ರೀತಿ ನನ್ನ ಜನ ಕೂಡ ನಮ್ಮ ಎಲ್ಲ ನನ್ನ ಹುಟ್ಟುಹಬ್ಬನ ಸ್ವಂತ ಅವ್ರ ಹುಟ್ಟುಹಬ್ಬ ಥರ ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮದಿರು, ಮೇಯ್ನಾಗಿ ನಮ್ಮ ನಾಯಕರುಗಳು, ಚೇರ್ಮನ್ ಚಂದ್ರಪ್ಪವರಾಗಿರ್ಬೋದು, ರವೀಂದ್ರ ಅವರಾಗಿರ್ಬೋದು, ಲಕ್ಷ್ಮೀನಾರಾಯಣ ಅವರಾಗಿರ್ಬೋದು, ರಾಮಾಂಜನೇಯವರಾಗಿರ್ಬೋದು, ಎಲ್ಲ ಪ್ರತಿಯೊಬ್ಬರು ಕೂಡ ನನಗೆ ಶ್ರೇಯಸ್ ಬಯಸಿದ್ದಾರೆ. ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಇಲ್ಲಿಂದನೇ. ಧನ್ಯವಾದಗಳು ಸರ್. ಈ ಬಾರಿ ಕ್ಯಾಟಗರಿ ಅನೌನ್ಸ್ ಆಗಿದೆ. ಸೊ ತಾವು ಒಬ್ಬರು ಆಕಾಂಕ್ಷಿ? ಸರ್, ನಾನು ಆಕಾಂಕ್ಷಿ ಇದ್ದೀನಿ. ಇನ್ನು ಮಿಕ್ಕಿದೆಲ್ಲ ನಮ್ಮ ನಾಯಕರಿಗೆ ಬಿಟ್ಟಿದ್ದು. ಅವ್ರು ಏನು ದಾರಿಲಿ ಹೇಳ್ತಾರೋ ಆ ದಾರಿಲಿ ನಾನು ನಡ್ಕೊಂಡು ಹೋಗ್ತೀನಿ ಸರ್. ಈ ಬಾರಿ ಏನು ಸಂಕಲ್ಪ ಮಾಡ್ಕೊಂಡಿದ್ದೀರಾ ಸರ್? ಸರ್, ನಾನು ಅದೇ ಹೇಳೋದಲ್ಲ, ನಮ್ಮ ನಾಯಕರ ಮೇಲೆ ಡಿಪೆಂಡ್ ಆಗಿದ್ದೀವಿ. ನಮ್ಮ ನಾಯಕರು ಯಾವ ದಾರಿಲಿ ನೀನು ಹೋಗು ಅಂತಾರೋ ಆ ದಾರಿಲಿ ನಾನು ಹೋಗ್ತೀನಿ ಸರ್. ಬೆಳಿಗ್ಗೆಯಿಂದೆಲ್ಲ ಬಂದಂಥ ಸ್ನೇಹಿತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನನ್ನ ಹೇಳೋದಲ್ಲ, ಈಗ ನನ್ನ ಹುಟ್ಟುಹಬ್ಬ ಅನ್ನೋದಕ್ಕಿಂತ ಅವ್ರ ಹುಟ್ಟುಹಬ್ಬ ಥರನೇ ಆಚರಿಸಿದ್ದಾರೆ. ಪ್ರತಿಯೊಬ್ಬರೂ ಅದೇ ರೀತಿ ಇದ್ದೀವಿ. ಎಲ್ಲ ಪ್ರತಿಯೊಬ್ಬ ಒಂದು ಹೆಣ್ಮಗಳು ಬಂದು ವಿಶ್ವಾಸ ಮಾಡೋದು, ಒಂದು ವಯಸ್ಸಾದವರು, ಒಂದು BBMP ಅವರಾಗಿರ್ಬೋದು, ನಮ್ಮ ಅಣ್ಣ ತಮ್ಮದಿರ್ತಾರೆ, ಎಲ್ಲ ಇದ್ದೀವಿ. ಇಲ್ಲಿ ಯಾರು ನಾಯಕರು ಸೇವಕರು ಅಂತೇನಿಲ್ಲ, ಎಲ್ಲ ಸ್ನೇಹ ಬಳಗ. ನಾನು ಅವತ್ತಿಂದನೂ ಕಾಪಾಡ್ಕೊಬಂದಿರೋದು ಅಷ್ಟೇ. ಭಗವಂತನ ಕೇಳ್ಕೊಳ್ಳೋದು ಅಷ್ಟೇ ಸರ್. ಏನಾರ ಶಕ್ತಿ ಅಂತ ಕೊಟ್ಟರೆ ಒಂದು 10 ಜನಕ್ಕೆ ಅನ್ನ ಹಾಕೋ ಶಕ್ತಿ ಕೊಟ್ಟರೆ ಸಾಕು ಸರ್ ನನಗೆ. ನಾನು ಅದರಲ್ಲೇ ಇದ್ದೀನಿ. ಅವ್ರ ಹೆಸರು ಸಿದ್ದಣ್ಣ ಅಂತ. ಸಿದ್ದಣ್ಣ ಅಂದರೆ ಅವರು ಸಿದ್ಧವಾಗಿರೋರು ಅಂತ. ಬಡವರ ಸೇವೆಗೆ, ದೀನದಲಿತ ಸೇವೆಗೆ, ನೋವಲ್ಲಿರತಕ್ಕಂಥ ಅನೇಕ ಜನರಿಗೆ, ಬಡ ಜನರಿಗೆ ಒಂದು ಆಶಾಕಿರಣ ಸಿದ್ದಣ್ಣ. 24 ಗಂಟೆ ಸಿದ್ಧವಾಗಿ ಜನರ ಸೇವೆ ನಾನು ಉಸಿರು ಅಂದ್ಕೊಂಡು ಇವತ್ತು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸೋದು ಭಾಳ ಖುಷಿಯಾಗುತ್ತೆ. ಯಾಕೆಂದರೆ ಬರೀ ಕೇವಲ ಅಧಿಕಾರಕ್ಕೋಸ್ಕರ ಜನ ಬರೋದು ಬೇಕಾಗಿಲ್ಲ. ಜನರ ಸೇವೆ ಮಾಡಬೇಕು, ಜನರೊಂದೇ ಬೆಳೀಬೇಕು, ಜನರ ಕಷ್ಟ ಸುಖ ನೋಡಬೇಕು ಅನ್ನೋ ರೀತಿಯಲ್ಲಿ ಇವರು ಹಲವಾರು ಕೆಲಸಗಳಿಗೆ ಆಗಲೇ ಮಾಡಿದ್ದಾರೆ. ತಮ್ಮ ಈ ರೇಷನ್ ಕಾರ್ಡ್ ಇದರಲ್ಲಿ ಹಲವಾರು ಜನರಿಗೆ ಡಿಪೋದಲ್ಲಿ ಸುಮಾರು ಜನಕ್ಕೆ ಸಹಾಯ ಮಾಡಿದ್ದಾರೆ. ವಿಶೇಷವಾಗಿ ಯಾರು ಕಷ್ಟ ಇದ್ದವ್ರಿಗೆಲ್ಲ ಅವರೇ ಸ್ವತಃ ದುಡ್ಡು ಕೊಟ್ಟು ಅವ್ರಿಗೆ ಸಹಾಯ ಮಾಡಿದ್ದಾರೆ. ಯಾಕೆಂದರೆ ಕಷ್ಟದಲ್ಲಿ ಬರೋನೇ ನಿಜವಾದ ಮಿತ್ರ. ಸುಖವಾಗಿರೋರು 100 ಜನ ಬರ್ತಾರೆ. ಹಾಗಾಗಿ ಕಷ್ಟಕ್ಕೆ ಬರತಕ್ಕಂಥ ಒಬ್ಬ ಮಿತ್ರ ಇದ್ದಾರೆ ಅಂದರೆ ಸಿದ್ದಣ್ಣ. ಹಾಗಾಗಿ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ, ಐಶ್ವರ್ಯ ಜೊತೆಗೆ ರಾಜಕೀಯದಲ್ಲೂ ಅದು ಒಳ್ಳೆಯ ಅಧಿಕಾರ ಕೊಡಲಿ, ಜನರ ಸೇವೆ ಮಾಡೋಂಥ ಭಾಗ್ಯವನ್ನು ಕೊಡಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಆಗಲಿ. ಸಿದ್ದಣ್ಣ ಯಾವತ್ತೂ ನಿಮ್ಮ ಪರವಾಗಿರ್ತಾನೆ, ನಿಮ್ಮ ಜೊತೆಗಿರ್ತಾನೆ. ನಿಮ್ಮ ಅನ್ನೋದೇ ಬೆರೆತು ಮುಂದಿನ ನಿಮ್ಮೆಲ್ಲ ಭವಿಷ್ಯಕ್ಕೆ ಒಂದು ಒಳ್ಳೆಯ ಆಶಾಕಿರಣವಾಗಿ ಜ್ಯೋತಿಗೆ ಬೆಳೀಲಿ ಅಂತ ದೇವ್ರ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಸ್ನೇಹಿತರಾದ ನಮ್ಮ ಪಕ್ಷದ ಮುಖಂಡರು, OBC ಅಧ್ಯಕ್ಷರು
ವಿಜಯನಗರದ ಅಧ್ಯಕ್ಷರಾದಂಥ OBC ಅಧ್ಯಕ್ಷರಾದಂಥ ಸಿದ್ದಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಅವರಿಗೆ ಆಯಸ್ಸು ಆರೋಗ್ಯ ನೆಮ್ಮದಿ ಶಾಂತಿ ಎಲ್ಲ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ಬಂದಿದ್ದಾರೆ. ಒಂದು ಪ್ರಗತಿ ಅನ್ನೋ ಒಂದು ಟ್ರಸ್ಟ್ ಮುಖಾಂತರ ಅವರು ಸಾಕಷ್ಟು ಜನಸೇವೆಗಳನ್ನ ಮಾಡ್ತಾ ಬಂದಿದ್ದಾರೆ. ಬಡವರಿಗೆ ಆರೋಗ್ಯದಲ್ಲಾಗ್ಬೋದು, ಎಜುಕೇಷನ್ ಆಗ್ಬೋದು, ಇಂಥ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ದಾರೆ. ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಏನಾದ್ರು ಅವ್ರಿಗೇನೋ ಅವಕಾಶ ಸಿಗುತ್ತಾ? ಯಾಕಂದರೆ ಅಧಿಕಾರ ಇಲ್ಲ ಅಂದ್ರೂ ಭಾಳಷ್ಟು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಸೊ ಈ ಬಾರಿ ಏನೋ ಸಿಗುತ್ತಾ? ಅದು ನಿಮ್ಮ ತೀರ್ಮಾನ ಏನಿಲ್ಲ. ಪಕ್ಷದ ವರಿಷ್ಠರು ಅವರ ಕ್ಯಾಟಗರಿ ಬಂದರೆ ಅವರು ತೀರ್ಮಾನ ಮಾಡಿ ತಗೋತಾರೆ ಅಂತ ಹೇಳ್ತಾರೆ. ತಾವು ಮಂಡಲ ಅಧ್ಯಕ್ಷರಾಗಿದ್ದೀರಾ. ಈ ಬಾರಿ GB ಅನೌನ್ಸ್ ಆಯಿತು, ಎಲೆಕ್ಷನ್ ನಡೆದರೆ ಎಷ್ಟು ಸೀಟ್ ತೊಗೊಬೋದು ಅಂತ ತಮ್ಮ ಒಂದು ಅನಿಸಿಕೆ ಸರ್? ಈ ಕಡೆ ಒಂದು 10 ಸೀಟನ್ನು ನಾವು ಗೆಲ್ತೀವಿ ಅನ್ನೋದು ವಿಶ್ವಾಸ ಇದೆ. 100ಕ್ಕೆ 100 ಗೆಲ್ತೀವಿ. ಅದರಲ್ಲೂ 10 ಗ್ಯಾರಂಟಿ ಗೆಲ್ತೀವಿ. ಕೆಲವು ಬೇರೆ ಕಾರಣಗಳಂತ ಒಂದು 2-3 ಸ್ವಲ್ಪ ಚೇಂಜಸ್ ಆಗ್ಬೋದು. ಅದು ಬಿಟ್ಟರೆ 10ಕ್ಕೆ 10 ನಾವು ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಇದು ಕಾರ್ಪೊರೇಷನ್ ಮೇಯರ್ BJP ಧಕ್ಕೆಗೆ ಆಗುತ್ತಾ? ಖಂಡಿತ ಆಗುತ್ತೆ. ಆಲ್ರೆಡಿ ನಮ್ಮ ವರಿಷ್ಠರೆಲ್ಲ ಎಲ್ಲ ಇದು ಮಾಡಿದ್ದಾರೆ, ಸೆನ್ಸಸ್ ಮಾಡಿ ಎಲ್ಲ ಚೆಕ್ ಮಾಡ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಯಾವ್ಯಾವ ಏನು ಮಾಡಬೇಕು ಅನ್ನೋದನ್ನೆಲ್ಲ ಚೆಕ್ ಮಾಡ್ಕೊಂಡಿದ್ದಾರೆ. ಒಂದು BJPದು ಹೋರಾಟ ಇದ್ದೇ ಇದೆ. ಈ ಭ್ರಷ್ಟ ಸರ್ಕಾರನ ತೆಗಿಬೇಕು ಅನ್ನೋದನ್ನ ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ಇದ್ದೇ ಇದೆ. ಹಾಗೂ ಆ ನಿಟ್ಟಿನಲ್ಲಿ ನಾವು ಖಂಡಿತ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಥ್ಯಾಂಕ್ ಯು. ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಹೊಸ ವರ್ಷದ ಸಂಕ್ರಾಂತಿ ಮೊದಲನೇ ಹಬ್ಬ. ಹಾಗೆ ಹಬ್ಬದ ಮಾರದಿನೇ ನಮ್ಮ ಆತ್ಮೀಯರು ಸ್ನೇಹಿತರಾದ ಸಿದ್ದರಾಜ್ ಅವರು ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅವರಿಗೆ ದೇವರು ಆರೋಗ್ಯ, ಆಯಸ್ಸು, ಅಧಿಕಾರ. ಈಗಿನ ಎಷ್ಟು ಚುನಾವಣೆ ಬರ್ತಾಯಿದೆ ಆ GB ಚುನಾವಣೆಯಲ್ಲಿ ಗೆದ್ದು ಅವರು BBMP ಸದಸ್ಯರಾಗಲಿ, ಈ ವಾರ್ಡಿನ ಒಳ್ಳೆ ಅಭಿವೃದ್ಧಿ ಮಾಡಲಿ ಅಂತೇಳಿ ನಮ್ಮ ಜಯ ಕರ್ನಾಟಕ ರಕ್ಷಣಾ ಸೇನೆಯಿಂದ ತುಂಬ ಹೃದಯದಿಂದ ಹಾರೈಸ್ತಿದ್ದೀವಿ. ಈ ದಿನ ನಮ್ಮ OBC ಅಧ್ಯಕ್ಷರಾದ ಸಿದ್ದಣ್ಣವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬ ಅಂದರೆ ಸ್ಪೆಷಲ್ ಏನಂತ ಹೇಳಿದ್ರೆ, ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಅನೌನ್ಸ್ ಆಗಿದೆ, ಕ್ಯಾಟಗಿರಿ ಅನೌನ್ಸ್ ಆಗಿದೆ. ಅವರು ಒಂದು 15 ವರ್ಷದಿಂದ ಸೇವೆ ಮಾಡ್ತಾನೆ ಬಂದಿದ್ದಾರೆ. BJP ಪಕ್ಷಕ್ಕೋಸ್ಕರ ಶ್ರಮ ಪಟ್ಟಿದ್ದಾರೆ. ತನು ಮನೆಯೆಲ್ಲ ದಾರಿ ಎರೆದಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ಅಂಥ ಒಬ್ಬ ವ್ಯಕ್ತಿಗೆ ಈ ವಾರ್ಡಲ್ಲಿ ಒಂದು ಅವಕಾಶ ಸಿಕ್ಕಿದೆ. ನಾವೆಲ್ಲ ಅವರ ಆತ್ಮೀಯರೇ, ಸ್ನೇಹಿತರು, ಬಂದವರೆಲ್ಲ ಆತ್ಮೀಯರು, ಸ್ನೇಹಿತರು, ಸಂಬಂಧಿಕರು, ಅಕ್ಕ ತಂಗಿರೆಲ್ಲ ಬಂದಿದ್ದರು. ಎಲ್ಲರ ಉದ್ದೇಶ ಒಂದೇ, ಒಳ್ಳೆಯ ವ್ಯಕ್ತಿ ಆಯ್ಕೆ ಆದರೆ ಕೆಲಸಗಳಾಗಬೇಕಂದ್ರೆ ಒಳ್ಳೆಯ ಗುಣ ಇರೋಂಥ ಫ್ಲೆಕ್ಸಿಬಲ್ ಮನುಷ್ಯ ಆಯ್ಕೆ ಆಗಬೇಕು. ನಮ್ಮೆಲ್ಲರ ಆಸೆ ಅದೇ ಕೂಡ. ಮತ್ತು ಅವರೇನೋ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ. ನಿರಂತರ ಬೆಳಗ್ಗೆ 9ರಿಂದ ರಾತ್ರಿ 9ವರೆಗೂ ನಿರಂತರ ಕೆಲಸ ಮಾಡ್ತಾಯಿದ್ದಾರೆ. 2 ಮಾತಿಲ್ಲ. ನಮ್ಮಗಳ ಕೈಲೂ ಕೂಡ ಆ ಸಮಯ ಕೊಡೋಕ್ಕಾಗಲ್ಲ. ಅಷ್ಟು ಸಮಯ ಕೊಟ್ಟು ಅವ್ರು ಸಂಘಟನೆ ಮಾಡ್ತಾಯಿದ್ದಾರೆ. ಭಗವಂತ ಅವ್ರು ಒಳ್ಳೇದು ಮಾಡಲಿ. ಹಾಗೆ ಇನ್ನೂ ಹೆಚ್ಚಿಗೆ ಸೇವೆ ಮಾಡೋಂಥ ಶಕ್ತಿ ಬೇಕಂದರೆ ರಾಜಕಾರಣದಲ್ಲಿ ಬಲ ತುಂಬಬೇಕು. ಆ ಬಲ ತುಂಬಂಥ ಕೆಲಸ ಭಗವಂತ ಅವ್ರಿಗೆ ಕೊಡಲಿ. ಅವ್ರಿಗೆ ಒಳ್ಳೆಯ ಅಧಿಕಾರ ಸಿಗಲಿ. ಅವ್ರಿಗೆ ಅಧಿಕಾರ ಸಿಕ್ಕಿದ್ರೆ ನಾವು ಕೂಡ ಅದರಲ್ಲೊಬ್ಬರು ಅನ್ನೋ ಭಾವನೆ ನಮ್ಮದು. ಅವ್ರು ಒಳ್ಳೆಯದಾಗಲಿ, ಒಳ್ಳೆಯದನ್ನೇ ಬಯಸ್ತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಸಿದ್ದಣ್ಣವ್ರಿಗೆ. ಸಿದ್ದಣ್ಣ ಅನ್ನೋರು ನಮ್ಮ ಅಣ್ಣ ಸಮಾನ, ನಮ್ಮ ಅಣ್ಣ ಅವರೇ. ಹಾಗಾಗಿ ಪ್ರತಿಯೊಂದು ಕೆಲಸಗಳು ನಮ್ಮ ದೇವಸ್ಥಾನದ ಪರವಾಗಿ ಆಗ್ಬೋದು, ಎಲ್ಲ ಸಮಾಜ ಸೇವೆಗಳು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾಡಿನ ಜನತೆ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗಾಗಿ ಅವರು ಸುಖ, ಸಂತೋಷ, ಶಾಂತಿ, ನೆಮ್ಮದಿಯಿಂದ ಇರಬೇಕು. ಹಾಗಾಗಿ ತುಂಬ ಖುಷಿ ಆಗ್ತಾಯಿದೆ. ಇವತ್ತು ಎಲ್ಲರೂ ಖುಷಿಯಿಂದ ಸಂಭ್ರಮಿಸ್ತಿದ್ದೇವೆ. GB ಎಲೆಕ್ಷನ್ ಬರ್ತಾ ಇದೆ. ತಾವು ಸಿದ್ದಣ್ಣ ಅವ್ರಿಗೆ ನಿಂತು ಬೆಂಬಲ ಕೊಡ್ತೀರಾ ಸರ್ ಎಲೆಕ್ಷನ್ಗೆ? ಸಿದ್ದಣ್ಣ ಅವರು ನಿಂತ್ಕೊಂಡ್ರೆ ನಾವು ನಿಂತ್ಕೊಂಡಾಗೆ ಖಂಡಿತ ನಾವು ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ. ನಾವು ಅವ್ರ ಜೊತೇಲಿ ಇದ್ದೇ ಇರ್ತೀವಿ. ನಾವು ಅಣ್ಣ ತಮ್ಮದಿರ್ತಾರೆ. ನಾವು ಯಾವತ್ತಿದ್ರೂ ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ ಸರ್. ಗೆದ್ದೇ ಗೆಲ್ತಾರೆ ಅಣ್ಣ ಅವರು ಅಷ್ಟೇ.